ಸಾಮಾಜಿಕ ಪರಿಶೋಧನೆ ಮಾಡ್ತಾ ಇದ್ದೇವೆ. ಈಗ ತಾಲೂಕ್ ಪಂಚಾಯತಿಯಿಂದ ರಾಜ್ಯ ಹಣಕಾಸು ಯೋಜನೆ ಅಂತ ಹೇಳಿದ್ರೆ ಇದು ನೇರವಾಗಿ ಗ್ರಾಮ ಪಂಚಾಯತಿಗೆ ಯಾವುದೇ ಅನುದಾನ ಬಿಡುಗಡೆಯಾಗಲ್ಲ. ಜಿಲ್ಲಾ ಪಂಚಾಯತಿಯಿಂದ ನೇರವಾಗಿ ತಾಲೂಕ್ ಪಂಚಾಯತಿಗೆ ಭೌಗೋಳಿಕ ಪ್ರದೇಶ ಮತ್ತು ಜನಸಂಖ್ಯೆಗೆ ಅನುಗುಣವಾಗಿ ಅನುದಾನ ಬಿಡುಗಡೆ ಆಗ್ತದೆ. ಅದಕ್ಕೆ ಅನುಗುಣವಾಗಿ ತಾಲೂಕ್ ಪಂಚಾಯತಿಯಲ್ಲಿಯೇ ಅದು ಏನಂತ ಹೇಳಿದರೆ ಶಾಸಕರ ಅನುದಾನ ಆಗಿರೋದ್ರಿಂದ ಅವರ ಹಂತದಲ್ಲಿಯೇ ಏನು ಸಾಮಾನ್ಯ ಸಭೆಯೆಲ್ಲ ಮಾಡಿ ಕಾಮಗಾರಿಗಳು ಯಾವ್ಯಾವ ಗ್ರಾಮ ಪಂಚಾಯತಿಯಲ್ಲಿ ಅನುಷ್ಠಾನ ಮಾಡಬೇಕಂತೇಳಿ ಕ್ರಿಯಾ ಯೋಜನೆ ನಿಗದಿಪಡಿಸಿ ತಾಲೂಕ್ ಪಂಚಾಯತಿಯಿಂದಲೇ ಗುತ್ತಿಗೆದಾರರ ಮೂಲಕ ಕಾಮಗಾರಿಗಳನ್ನು ಅನುಷ್ಠಾನ ಮಾಡ್ತಾರೆ. ಇದರಲ್ಲಿ 4-5 ವಲಯಗಳಲ್ಲಿ ಕಾಮಗಾರಿಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಗ್ರಾಮ ಪಂಚಾಯತಿಯಲ್ಲಿ ಕುಡಿಯುವ ನೀರು, ನೈರ್ಮಲ್ಯ, ಶಿಕ್ಷಣ, ಆರೋಗ್ಯ, ಆನಂತರ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಅಂಗನವಾಡಿ ಇಲಾಖೆಗೆ ಸಂಬಂಧಪಟ್ಟಂತೆ ಕಾಮಗಾರಿಗಳನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ. ಆ ಕಾಮಗಾರಿಗಳು ಯಾವ ರೀತಿ ಅನುಷ್ಠಾನ ಆಗಿದೆ ಒಟ್ಟು 5 ವರ್ಷದ ಕಾಮಗಾರಿಗಳನ್ನು ನಮಗೆ ಪರಿಶೀಲನೆ ಮಾಡಲಿಕ್ಕೆ ಹೇಳಿದ್ದಾರೆ. ನಿಮ್ಮ ಗ್ರಾಮ ಪಂಚಾಯತಿ ಸುಮಾರು 20 ಕಾಮಗಾರಿಗಳು ಅನುಷ್ಠಾನ ಆಗಿ ಸುಮಾರು 60 ಲಕ್ಷದವರೆಗೂ ಖರ್ಚಾಗಿದೆ. ಆ ಕಾಮಗಾರಿಗಳ ಬಗ್ಗೆಯೂ ಕೂಡ ನಾವು ಗ್ರಾಮ ಪಂಚಾಯಿತಿಯಲ್ಲಿ ಮಂಡನೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಮಾನ್ಯ ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮಸ್ಥರಿಂದ ಎಲ್ಲರಿಂದ ಮಾಹಿತಿ ಕ್ರೋಢೀಕರಣ ಮಾಡಬೇಕಂತ ಹೇಳಿದ್ದಾರೆ. ನಾವು ಪ್ರತಿ ವರ್ಷದಂತೆ ಗ್ರಾಮ ಪಂಚಾಯತಿದು 15 ಹಣಕಾಸು ಮತ್ತು ನರೇಗಾ ಮಾಡ್ತೇವೆ. ಆದರೆ ವಿಶೇಷವಾಗಿ ಈ ತಾಲೂಕ್ ಪಂಚಾಯತಿಯಿಂದ ಏನು ಕಾಮಗಾರಿಗಳು ಅನುಷ್ಠಾನ ಆಗಿದ್ದಾರೆ ಅದರ ಬಗ್ಗೆ ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮಿಂದ ದೃಢೀಕರಣ ಪಡಿಬೇಕಾಗ್ತದೆ. ಆ ಕಾರಣಕ್ಕಾಗಿ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಕಾಮಗಾರಿಗಳನ್ನು ಓದಿ ಹೇಳಬೇಕಾದ್ರೆ ನೀವು ಗಮನ ಹರಿಸಿ ಕೇಳಿ ಆ ಕಾಮಗಾರಿಗಳ ಬಗ್ಗೆ ಏನಾದರೂ ನ್ಯೂನತೆಗಳಿದ್ರೆ ನೀವು ಚರ್ಚೆ ಮಾಡ್ಬೋದು. ಇದು ರಾಜ್ಯ ಹಣಕಾಸು ಮತ್ತು ತಾಲೂಕ್ ಪಂಚಾಯತಿಯಿಂದ ಅನುಷ್ಠಾನ ಮಾಡಿದ 15 ಹಣಕಾಸು ಯೋಜನೆ ಬಗ್ಗೆ ಹೇಳಿದೆ. ಈಗ ಗ್ರಾಮ ಪಂಚಾಯತಿಯಿಂದ ಪ್ರತಿ ವರ್ಷದಂತೆಯೇ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲೂ ಕೂಡ ಸುಮಾರು 100 ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿ ಸುಮಾರು 55 ಲಕ್ಷದವರೆಗೆ ಖರ್ಚು ಮಾಡಲಾಗಿದೆ. ಆ ಕಾಮಗಾರಿಗಳು ಸುಮಾರು ಕಮ್ಯುನಿಟಿ ಅಂದರೆ ಸಮುದಾಯ ಆಧಾರಿತ ಕಾಮಗಾರಿಗಳು ಮತ್ತು ವೈಯಕ್ತಿಕ ಕಾಮಗಾರಿಗಳನ್ನು ಕೂಡ ಗ್ರಾಮ ಪಂಚಾಯತಿಯಲ್ಲಿ ಅನುಷ್ಠಾನ ಮಾಡಿದ್ದಾರೆ. ಇದರ ಬಗ್ಗೆ ಕೂಡ ನೀವು ಮುಕ್ತವಾಗಿ ಈ ಸಭೆಯಲ್ಲಿ ಚರ್ಚೆ ಮಾಡ್ಬೋದು. ಅದರ ಜೊತೆಗೆ 15ನೇ ಹಣಕಾಸು ಯೋಜನೆಯಲ್ಲೂ ಕೂಡ ಸುಮಾರು 85 ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದರೆ ಕಾಮಗಾರಿ ಮತ್ತು ಬಿಲ್ಗಳನ್ನು ಅಂದರೆ ಏನಾದರೂ ಕುಡಿಯುವ ನೀರು, ಬೀದಿ ನೀರಿಗೆ ಸಂಬಂಧಪಟ್ಟಂತೆ ಪರ್ಚೇಸ್ ಮಾಡಿರ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಸೇರಿ ಒಟ್ಟು 85 ನಮಗೆ ಕಾಮಗಾರಿನ ಅಂತ ಹೇಳ್ತೇವೆ ನಾವು, ಆ ಲಿಸ್ಟ್ನಲ್ಲಿ ಬಂದಿದೆ. ಅಷ್ಟು 85 ಖರ್ಚು ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು 41 ಲಕ್ಷ ರೂಪಾಯಿ ಖರ್ಚಾಗಿರುತ್ತದೆ ಈ ಅವಧಿಯಲ್ಲಿ, ಒಟ್ಟು 1 ವರ್ಷದ ಅವಧಿಯಲ್ಲಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ. ಇದು ನಾನು ಪೂರ್ವಭಾವಿಯಾಗಿ ನಿಮಗೆ ಹೇಳಿದೆ, ಅಂದರೆ ಸಾಮಾಜಿಕ ಪರಿಶೋಧನೆಯಲ್ಲಿ ಏನೇನು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿ. ಈಗ ಯೋಜನೆ ಬಗ್ಗೆ ಹೇಳಬೇಕಂತ ಹೇಳಿದರೆ ನಿಮಗಂತೂ ಸುಮಾರು 18 ವರ್ಷ ಆಯಿತು ಯೋಜನೆ ಬಂದು, ಸಾಕಷ್ಟು ಮಾಹಿತಿ ಇದೆ. ನಾನು ಕೆಲವೊಂದು ಹೊಸದಾಗಿ ಬಂದಿರುವಂಥ ಅಂಶಗಳ ಬಗ್ಗೆ ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಯೋಜನೆಯ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಗ್ರಾಮೀಣ ಭಾಗದಲ್ಲಿ ವಾಸಿಸುವ ಪ್ರತಿಯೊಬ್ಬರಿಗೆ 3 ದಿನಗಳಿಗೆ ಕಡಿಮೆ ಇಲ್ಲದಂತೆ ದೈಹಿಕ ಅಕುಶಲ ಉದ್ಯೋಗ ಒದಗಿಸುವುದರ ಮೂಲಕ ದೀರ್ಘಕಾಲಿಕ ಬಾಳಿಕೆ ಬರುವಂಥ ಆಸ್ತಿಗಳ ಸೃಜನೆ ಮಾಡುವುದು ಮತ್ತು ಆಸ್ತಿಗಳ ಸೃಜನೆ ಮಾಡುವುದಾಗಿದೆ. ಅಂತ ಹೇಳಿದರೆ ಗ್ರಾಮೀಣ ಭಾಗದ ಜನರು ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಉದ್ಯೋಗ ಆರಿಸುತ್ತಾ ಹೋಗಬಾರ್ದು, ಇದ್ದ ಸ್ಥಳದಲ್ಲೇ ಇಟ್ಕೊಂಡು ಉದ್ಯೋಗ ಪಡಿಬೇಕನ್ನೋ ಕಾರಣಕ್ಕಾಗಿ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಗೊಂಡ್ಬಂದಿದೆ. ಇದು 365 ದಿನಾನೂ ನಿಮಗೆ ಉದ್ಯೋಗ ಕೊಡಲ್ಲ. 365 ದಿನಗಳಲ್ಲಿ 3 ದಿನಗಳ ಮಾತ್ರ ಉದ್ಯೋಗ ಕೊಡ್ತಾರೆ. ನಿಮ್ಮ ಹೊಲ ಮನೆ ಜೊತೆಗೆ ಇತರೆ ಕಾಮಗಾರಿಗಳ ಜೊತೆಗೆ 3 ದಿನ ನಿಮಗೆ ಸಪೋರ್ಟಿವ್ ಆಗಿ ಉದ್ಯೋಗ ಈ ಯೋಜನೆಯಲ್ಲಿ ಮಾಡ್ಕೊಳ್ಬೋದು. ಜೊತೆಗೆ ನಿಮ್ಮ ವೈಯಕ್ತಿಕ ಜಮೀನಿನಲ್ಲಿ ನೀವು ಕೂಡ ಅಭಿವೃದ್ಧಿಯನ್ನು ಮಾಡ್ಕೊಳ್ಬೋದು. ವೈಯಕ್ತಿಕ ಜಮೀನಿನಲ್ಲಿ ಒಂದು ಕುಟುಂಬಕ್ಕೆ 5 ಲಕ್ಷದವರೆಗೆ ಅನುದಾನವನ್ನು ಖರ್ಚು ಮಾಡ್ಕೊಳ್ಳಿಕ್ಕೆ ಈ ಯೋಜನೆಯಲ್ಲಿ ಅವಕಾಶ ಇದೆ. ಅದು ಯಾವುದಂತ ಹೇಳಿದರೆ ಇನ್ನು ವೈಯಕ್ತಿಕವಾಗಿ ನಿಮ್ಮ ಹೊಲದಲ್ಲಿ ನೀವು ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ಅಡಿಕೆ ತೋಟವನ್ನು ಮಾಡ್ಕೊಳ್ಬೋದು, ಗೇರು ತೋಟ, ಮಾವು ತೋಟ ಮಾಡ್ಕೊಳ್ಬೋದು, ಜೊತೆಗೆ ಕೃಷಿ ಹೊಂಡ ಮಾಡ್ಕೊಳ್ಬೋದು. ಆ ನಂತರ ನೀವು ಅದು ಏನು ಮಾಡ್ಕೊಳ್ಳಿಕ್ಕಾಗಿಲ್ಲ ಅಂತ ಹೇಳಿದ್ರು ಬದು ನಿರ್ಮಾಣಗಳನ್ನು ಕೂಡ ಮಾಡ್ಕೊಳ್ಬೋದು. ಆನಂತರ ಪಶು ಸಾಕಾಣಿಕೆಯಲ್ಲಿ ನೀವು ಇದು ದನದ ಕೊಟ್ಟಿಗೆ ಮಾಡ್ಕೊಳ್ಬೋದು, ಆಮೇಲೆ ಕುರಿ ಸಾಕಾಣಿಕೆ ಶೆಡ್ ಮಾಡ್ಕೊಳ್ಬೋದು, ಕೋಳಿ ಸಾಕಾಣಿಕೆ ಶೆಡ್ಡನ್ನು ಮಾಡ್ಕೊಳ್ಬೋದು. ಇಂದಿರಾ ಆವಾಸ ಮತ್ತು ಬಸ ವಸತಿ ಯೋಜನೆಯಲ್ಲಿ ಯಾವ ಫಲಾನುಭವಿಗೆ ಮನೆ ಮಂಜೂರಾತಿ ಆಗ್ತದೆ ಅಂಥ ಫಲಾನುಭವಿಗಳಿಗೆ ಮನೆ ಕಟ್ಟುವಾಗ ಅವ್ರ ಮನೆಯೇ ಕಟ್ಟಲಿಕ್ಕೆ 90 ಮಾನವ ದಿನಗಳಿಗೆ ಸಂಬಂಧಪಟ್ಟಂತೆ ಈ ಯೋಜನೆಯಲ್ಲಿ ಕೊಡಲಿಕ್ಕೆ ಅವಕಾಶ ಇದೆ. ಈಗ ಕೂಲಿ ಪ್ರಸಕ್ತವಾಗಿ 370 ಇದೆ. ಅಂದರೆ ಇಲ್ಲಿ ಪುರುಷ ಮತ್ತು ಮಹಿಳೆ ಅಂತೇಳಿ ಭೇದ ಭಾವ ಇಲ್ಲ, ಎಲ್ಲರಿಗೂ ಸಮಾನ ವೇತನ ಅನ್ನೋದು ಈ ಯೋಜನೆಯಲ್ಲಿ ಇರೋದ್ರಿಂದ ಅದನ್ನು ಕೂಡ ಮಾಡ್ಕೊಳ್ಬೋದು. ಸಮುದಾಯ ಆಧಾರಿತ ಕಾಮಗಾರಿಗಳಂತ ಹೇಳಿದರೆ ಪಂಚಾಯತ್ ಕಟ್ಟಡಗಳನ್ನು ನಿರ್ಮಾಣ ಮಾಡ್ಕೊಳ್ಬೋದು, ಸ್ಮಶಾನಗಳನ್ನು ಅಭಿವೃದ್ಧಿ ಮಾಡ್ಕೊಳ್ಬೋದು. ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ಅಂತರ್ಜಲದ ಮಟ್ಟ ಹೆಚ್ಚಿಸಬೇಕಂತ ಹೇಳಿದರೆ ಕೆರೆಗಳ ಸಮತಟ್ಟು ಮತ್ತು ಕೆರೆಗಳನ್ನು ಹೂಳೆತ್ತುವ ಕಾಮಗಾರಿಗಳನ್ನು ತೆಗೆದುಕೊಳ್ಬೋದು. ಆಮೇಲೆ ಇದು ಸಾರ್ವಜನಿಕವಾಗಿ ನಾವು ಶಾಲೆಯ ಶೌಚಾಲಯಗಳನ್ನು ನಿರ್ಮಾಣ ಮಾಡ್ಕೊಳ್ಬೋದು. ಶಾಲೆಗಳಿಗೆ ಬಿಸಿ ಊಟ ತಯಾರಿಸಲು ಅಡಿಗೆ ಕೊಠಡಿಗಳನ್ನು ಕೂಡ ನಾವು ನಿರ್ಮಾಣ ಮಾಡ್ಕೊಳ್ಬೋದು. ಆಮೇಲೆ ಇದು ಸಿಸಿ ರಸ್ತೆಗಳನ್ನು ಕೂಡ ಮಾಡ್ಕೊಳ್ಬೋದು, ಚರಂಡಿಗಳನ್ನು ಕೂಡ ಮಾಡ್ಕೊಳ್ಬೋದು. ಈಗ ಸಾಕಷ್ಟು
ಇದು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ. ಅದೇ ರೀತಿಯಾಗಿ 15ನೇ ಹಣಕಾಸು ಯೋಜನೆಯಲ್ಲಿ ನಿರ್ಬಂಧಿತ ಮತ್ತು ಅನಿರ್ಬಂಧಿತ ಅನುದಾನ ಅಂತ ಹೇಳಿ 2 ಭಾಗ ಇದೆ. ನಿರ್ಬಂಧಿತ ಅನುದಾನದಲ್ಲಿ ಕುಡಿಯುವ ನೀರು ಮತ್ತು ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತೆ ನಾವು ಖರ್ಚು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಂತ ಹೇಳಿದ್ರೆ ಏನು, ನಿಮಗೆ ಗ್ರಾಮ ಪಂಚಾಯಿತಿಯಲ್ಲಿ ನೀರು ಬರ್ತದೆಯಲ್ಲ, ಅದಕ್ಕೆಲ್ಲ ಖರ್ಚು ಮಾಡ್ಕೊಳ್ಳಿಕ್ಕೆ ಸರ್ಕಾರದಿಂದಲೇ 15ನೇ ಹಣಕಾಸು ಅಂತೇಳಿ ನೇರವಾಗಿ ಇದು ಸರ್ಕಾರದ ಖಾತೆ, ಗ್ರಾಮ ಪಂಚಾಯತಿ ಖಾತೆಗೆ ಕಂತುವಾರ ಅನುದಾನ ಜಮೆ ಆಗ್ತದೆ. ಅದರಲ್ಲಿ ನಿಮಗೆ ಕುಡಿಯುವ ನೀರು ಆಯಿತು, ಬೀದಿ ದೀಪ ನಿರ್ವಹಣೆ ಆಯಿತು, ಸಿಬ್ಬಂದಿಗಳ ಪೇಮೆಂಟ್ ಆಯಿತು, ಊರಿನಲ್ಲಿ ಸ್ವಚ್ಛತೆ ಗಾಡಿ ಬರ್ತಾ ಇದೆಯಲ್ಲ, ಅವ್ರದ್ದು ಸಿಬ್ಬಂದಿಗಳ ಪೇಮೆಂಟ್ ಮಾಡ್ಲಿಕ್ಕೆ ಆಯಿತು. ಈ ರೀತಿಯಾಗಿ 15ನೇ ಹಣಕಾಸು ಯೋಜನೆಯಲ್ಲೂ ಕೂಡ ಕಾಮಗಾರಿಗಳು ಅನುಷ್ಠಾನ ಆಗಿರ್ತವೆ. ಅದಕ್ಕೆ ಸಂಬಂಧಪಟ್ಟಂತೆ ವಿವರವಾದ ಮಾಹಿತಿಯನ್ನು, ಕಾಮಗಾರಿಗಳು ಯಾವ್ಯಾವ ಅನುಷ್ಠಾನ ಆಗಿದ್ದಾವೆ ಅನ್ನೋದನ್ನು ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ಮುಂದೆ ಓದಿ ಹೇಳ್ತಾರೆ. ತದನಂತರದಲ್ಲಿ ನಾವು ಏನು ಪರಿಶೀಲನೆ ಮಾಡಿದರೆ ಏನೇನು ನ್ಯೂನತೆಗಳು ಕಂಡು ಬಂದಾವೆ ಅದು ಕೂಡ ನಾವು ತಮ್ಮ ಮುಂದೆ ಮಂಡನೆ ಮಾಡ್ತೇವೆ. ಇಷ್ಟೊತ್ತು ನನಗೆ ಈ ಸಾಮಾಜಿಕ ಪರಿಶೋಧನೆ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ.